ನಮಸ್ಕಾರ. ಮತ್ತೆ ರಮಾಕಾಂತ್ ನರ್ಗುಂದ್ ನಿಮ್ಮ ಮುಂದಗಡೆ ಏನೋ ಒಂದು ಎಮರ್ಜೆನ್ಸಿ ಮೆಸೇಜು, ಒಳ್ಳೆ ಮೆಸೇಜು ಕೊಡೋಕ್ಕೆ ತುರಂತವಾಗಿ ಈ ವಿಡಿಯೋನ ಮಾಡಿದ್ದೀನಿ. ಎಲ್ಲ ಸರಿಯಾಗಿ ಕೇಳ್ಕೊಳ್ಳಿ. ಯಾವಾಗಲೂ ನಂದು ಒಂದು ಕೆಟ್ಟ ಚಟ, ಏನೇ ಮಾತಾಡೋಕ್ಕಿಂತ ಮೊದಲು ಸಂಘರ್ಷ, ಸಂಘಟನೆ. ನೀವೆಲ್ಲರೂ ನಮ್ಮ ಜೊತೆಗೆ ಸೇರಿದರೆ ಕೆಲಸ ಆಗತ್ತೆ. ಇದೇ ಒಂದು ಸುದ್ದಿ ಕೊಡೋಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈಗಾಗಲೇ ನಿಮ್ಮ ಗ್ರೂಪಲ್ಲಿ ಕೆಲವು ವಿಷಯಗಳನ್ನು ನಾವು ಶೇರ್ ಮಾಡಿದ್ದೀವಿ. ನಿನ್ನೆ ಮನ್ಸುಖ್ ಮಾಂಡವಿಯಾ ಅವರು ಈ ಮೋದಿ ಸರ್ಕಾರದ 100ನೇ ದಿವಸದ ಆಚರಣೆಯಲ್ಲಿ ನಮ್ಮ EPS 95 ಪೆನ್ಷನ್ ಕೊಡೋ ವಿಚಾರನೂ ಮಂಡಿಸಿದ್ದಾರೆ. ಒಳ್ಳೆ ಸುದ್ದಿ ಅಲ್ವಾ? ಮೋದಿ ಸರ್ಕಾರ ತಮ್ಮ 100ನೇ ದಿವಸದ ಆಳ್ವಿಕೆಯಲ್ಲಿ ನಮಗೆ ಪೆನ್ಷನ್ ಮಾಡಿಕೊಡ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ. ಮಾಂಡವಿಯಾ ಅವರು ಇದನ್ನು ಪೇಪರ್ಗಳಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗೂ ಬರುವ ಕ್ಯಾಬಿನೆಟ್ ಮೀಟಿಂಗಲ್ಲಿ ಪಾಸ್ ಮಾಡಿಸಿ ಮಿನಿಮಮ್ ಪೆನ್ಷನ್ನು, ಹೈಯರ್ ಪೆನ್ಷನ್ನು ಎರಡು ಕೊಡ್ಸೋಕ್ಕೆ ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಇದಕ್ಕೆ ಕಾರಣೀಪುರುಷರಾದಂಥ ಕಮಾಂಡರ್ ಅಶೋಕ್ ರಾವತ್ ಅವರು, ವೀರೇಂದ್ರ ಸಿಂಗ್ ಅವರು ಹಾಗೂ ನೀವೆಲ್ಲರೂ ಸೇರಿ ಇದೊಂದು ಹೋರಾಟ ಮಾಡಿದ್ದಕ್ಕೆ ಇದು ಒಂದು ಹಂತಕ್ಕೆ ತಂದಿದ್ದೀವಿ. ಎಲ್ಲಿವರೆಗೂ ನಮ್ಮ ಹೆಸರಿನ ದುಡ್ಡು ಬಂದು ಬೀಳಲ್ವೋ ಅಲ್ಲಿವರೆಗೂ ನಮ್ಮ ಸಂಘಟನೆಯ ಕಾರ್ಯಕ್ರಮ ಹಿಂಗೆ ಮುಂದೂಡುತ್ತದೆ. ಯೋಚನೆ ಮಾಡಬೇಡಿ, ಇನ್ನೇನು ಹತ್ತಿರದಲ್ಲೇ ಬಂದಿದೆ. ಶಾರ್ಟ್ಲಿ ಒಳ್ಳೆ ನ್ಯೂಸ್ ಬರುತ್ತೆ. ಧೈರ್ಯದಿಂದ ಇರಿ. ಸರ್ಕಾರ ಏನು ನಿರ್ಣಯ ತೆಗೆದುಕೊಳ್ಳುತ್ತೆ ಅಂತ ಕಾಯ್ಕೊಂಡ್ಕೋಣ. ಜೈ ಕರ್ನಾಟಕ ಮಾತಾ ಕಿ ಜೈ.